ಎವ್ರಿವನ್ ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ರಮ್ಯಾವನ್ನವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಕಂಟೆಂಟ್ ಏನಂತ ಆಲ್ರೆಡಿ ಗೊತ್ತಾಗುತ್ತೆ. ಹಳೆ ವಿಡಿಯೋ ನಂದು ಏನಿದೆಯೋ ಅದರ ನೋಡಿದ್ರೂ ಗೊತ್ತಾಗುತ್ತೆ. ನೆಕ್ಸ್ಟ್ ಯಾವ ವಿಡಿಯೋ ಹಾಕ್ತೀನಿ ಅಂತ ಕೂಡ ನಾನು ಅದರಲ್ಲಿ ಹೇಳಿದ್ದೆ. ಅದೇ ವಿಡಿಯೋನೇ ಇವತ್ತು ಹಾಕ್ತಾ ಇದ್ದೀನಿ. ವಿಡಿಯೋ ಹಾಕಿದ್ನಲ್ಲ, ಅದರಲ್ಲಿ ಇವಾಗ ಲೆನ್ಸ್ ವಿಡಿಯೋ ಹಾಕ್ತಾ ಇದ್ದೀನಿ. ಲೆನ್ಸನ್ನೇ ಯಾವ ಥರ ಅಪ್ಲೈ ಮಾಡಬೇಕು ಅಥವಾ ಯಾವ ಥರ ರಿಮೂವ್ ಮಾಡಬೇಕು ಮತ್ತು ಯಾವ ರೀತಿ ಲೆನ್ಸ್ ಚಾಯ್ಸ್ ಮಾಡಬೇಕು ಅದನ್ನೆಲ್ಲ ಹೇಳಿದ್ದೀನಿ. ಪ್ಲೀಸ್ ಕಂಟಿನ್ಯೂ ಆಗಿ ಎಂಡ್ವರೆಗೂ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ದೇನೆ ಅಂತ ಹೇಳ್ತಾ ಇದ್ದೀನಿ. ಓಕೆ, ನೋಡ್ಕೊಂಡು ಬನ್ನಿ. ನಿನ್ನೆ ನಾನು ಲ್ಯಾಶಸ್ ಯಾವ ಥರ ಯೂಸ್ ಮಾಡಬೇಕು, ಲ್ಯಾಶಸ್ ಯಾವ ಥರ ಹಚ್ಚಬೇಕು, ಲ್ಯಾಶಸ್ ಯಾವ ಥರ ಕಣ್ಣಿಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ನಿನ್ನೆ ವಿಡಿಯೋದಲ್ಲಿ ಹಾಕಿದ್ದೀನಿ. ಯಾರ್ಯಾರು ನೋಡಿಲ್ಲ ಪ್ಲೀಸ್ ಹೋಗಿಬಿಟ್ಟು ಚೆಕ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲಲ್ಲಿದೆ. ಇವತ್ತು ನಾನು ಹೇಳ್ತಾ ಇರೋದು ಲೆನ್ಸ್ ಯಾವ ಥರ ಯೂಸ್ ಮಾಡಬೇಕು ಅಂತ. ಆಯಿತಾ, ನಾನು ಯೂಸ್ ಮಾಡಿರೋಂಥ ಲೆನ್ಸ್ ಯಾವುದು ಅಂತ ನಾನು ಲಿಂಕ್ ಕೊಡ್ತೀನಿ ನನ್ನ ಡಿಸ್ಕ್ರಿಪ್ಷನಲ್ಲಿ. ಲೆನ್ಸ್ಗೆ ಈ ಥರ ಬಾಟಲ್ ಬರುತ್ತೆ, ಲಿಕ್ವಿಡು, ಅಂದರೆ ನಾರ್ಮಲಾಗಿ ಹಾಗೆ ಬಿಡೋ ಥರ ಇಲ್ಲ ಇದು. ನಾವಿಲ್ಲಿ ವಾಟರ್ ಹಾಕಿಬಿಟ್ಟೆ ಅದನ್ನು ಇಡಬೇಕು. ನೆಕ್ಸ್ಟು ಅದೇ ಒನ್ ಡೇ ಲೆನ್ಸ್ ಆದರೆ ಅದು ಒನ್ ಡೇಗಷ್ಟೇ ಯೂಸ್ ಆಗುತ್ತೆ. ಅಥವಾ ವಾಟರ್ ಈ ಥರ ಇಡಬೇಕು. ಓಕೆ, ಹಾಕಿ ತೋರಿಸೋಣ. ನಾನು ಹಾಕೊಳ್ಳೋಕ್ಕೆ ನನಗಷ್ಟು ಕಂಫರ್ಟ್ ಆಗೋಲ್ಲ, ಸೊ ಅದಕ್ಕೋಸ್ಕರ ನಾನು ಬೇರೆಯವ್ರ ಮೇಲೆ ಟ್ರೈ ಮಾಡ್ತೀನಿ. ಹಾಕ್ತೀನಿ. ಇವತ್ತಿನ ಓಕೆ, ಫಸ್ಟು ನಾವು ಯಾವುದೇ ಲೆನ್ಸ್ ಹಾಕೋದಿದ್ರು ಫಸ್ಟು ಕೈ ಕ್ಲೀನಾಗಿ ವಾಶ್ ಮಾಡಿ, ಆಮೇಲೆ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡಿ, ಕ್ಲೀನ್ ಇರಬೇಕು ಕೈ. ನೆಕ್ಸ್ಟು ಫಸ್ಟ್ ಈ ಥರ ಇರುತ್ತಲ್ಲ, ಇದನ್ನು ಈ ಥರ ತಗೊಂಡು ಈ ಥರ ತೊಗೊಬೇಕು. ಲಾಸ್ಟ್ ಎಡ್ಜಲ್ಲಿ ಈ ಥರ ಇಟ್ಕೊಬೇಕು. ಆ ಸೈಡ್ ನೋಡೋಕ್ಕೆ ಹೇಳಿ ಜಸ್ಟ್, ಮತ್ತು ಫುಲ್ಲು ಕಣ್ಣು ಓಪನ್ ಇರು ಈ ಕಡೆ ಫುಲ್, ಈ ಕಡೆ ಫುಲ್ ಸರ್ಕಲ್ ನೋಡಿ. ಈ ಥರ ನೋಡಿ, ಬೇರೆ ನನ್ನ ಬೇರೆ ನೋಡ್ತೇವಳಿ ಫುಲ್. ಸೆಟ್ ಆಗಲಿಲ್ಲ, ಸ್ವಲ್ಪ ಹೊತ್ತು ಆ ಥರನೇ ಆಗತ್ತೆ. ಏನು ಏನಾಯ್ತು ಹೇಳು, ಫೀಡ್ಬ್ಯಾಕ್ ಹೇಳು. ಓಕೆನಾ? ಸೆಟಲ್ ಆಯ್ತಾ? ಹಾಂ, ಏನು ನೋವಲ್ಲ ಅದೇ? ತುರ್ಕಿ ಅದೇ? ಇಲ್ಲಲ್ಲ, ಆರಾಮ್ ನಾರ್ಮಲ್ ಅನಿಸ್ತದೆ. ಈ ಥರ ತೊಗೊಳ್ಬೇಕು, ಈ ಥರ ಫುಲ್ ಎಡ್ಜಲ್ಲಿ. ಆಮೇಲೆ ಸೈಡ್ ಯಾವ ಸೈಡ್ ಆಯ್ತಾ ಆ ಕಡೆ ನೋಡಬೇಕು. ವೈಟ್ ಬಾಲ್ ಮಾತ್ರ ಇಟ್ಕೊಬೇಕು. ಜಸ್ಟ್ ಇಲ್ಲಿ ಮೇಲ್ಗಡೆ ಪ್ರೆಸ್ ಮಾಡಿ ಕೊಡಬೇಕು. ಅವ್ರ ಕಣ್ಣನ್ನು ಸ್ಲೋಲಿ ನಾವು ಕವರ್ ಮಾಡಬೇಕು. ನೆಕ್ಸ್ಟು ಈ ಥರ ಟ್ವಿಸ್ಟ್ ಮಾಡಿ ಅಂತ ಹೇಳ್ಬೇಕು. ಆ ಕಡೆ ಈ ಕಡೆ ರೌಂಡ್ ಸರ್ಕಲ್. ಆಮೇಲೆ ಅವರು ಸೆಟಲ್ ಆಗತ್ತೆ. ಆ ಕಡೆ ಸ್ವಲ್ಪ ಒಂದು 1 ಮಿನಿಟ್ ಇಲ್ಲ, ಒಂದು 15 ಸೆಕೆಂಡ್ಸ್ ತೊಗೊಳತ್ತೆ ಅಷ್ಟೇ, ಸ್ವಲ್ಪ ಸರಿಯಾಗಕ್ಕೆ. ಆಮೇಲೆ ಓಕೆ, ಸರಿಯಾಗುತ್ತೆ. ಅಪ್ಲಿಕೇಶನ್ ಆಗಿದೆ. ಇದನ್ನು ಇವಾಗ ಇದ್ರ ಜೊತೆಗೆ ರಿಮೂವ್ ಮಾಡೋದು ಕೂಡ ತೋರಿಸ್ತೀನಿ. ಇದು ಈ ಕಣ್ಣು ಇರಲಿ, ಇದಕ್ಕೆ ಓಪನ್ ಮಾಡು. ಇದಕ್ಕೆ ಲ್ಯಾಶಸ್ ಅಪ್ಲಿಕೇಶನ್ ಮಾಡೋಣ. ಇವಾಗ ಆ ಕಣ್ಣನ್ನು ತೆಗಿತೀನಿ. ಕಣ್ಣು ಬಿಡು, ಓಪನ್. ಈ ಕಡೆ ಕಣ್ಣು ಮುಚ್ಚು. ಈ ಥರ ಸೈಡ್ ತೊಗೊಬೇಕು. ಈ ಥರ ನೋಡಿ, ಇದಿರುತ್ತಲ್ಲ, ಇದನ್ನು ಈ ಥರ ಸೈಡ್ ತೊಗೊಂಡು ಜಸ್ಟ್ ಹೀಗೆ ಮಾಡಿದ್ರೆ ಆಯಿತು, ಬಂತು. ಫಸ್ಟ್ ನಾವು ರೌಂಡ್ ಬಾಲ್ ಇರುತ್ತಲ್ಲ ಅದರಿಂದ ಸೈಡ್ ವೈಟ್ ಪ್ಲೇಸಿಗೆ ತಂದ್ಕೊಂಡು ಆಮೇಲೆ ಜಸ್ಟ್ ರಿಮೂವ್ ಮಾಡಿದ್ರೆ ಬರುತ್ತೆ. ನೀವು ಆದಷ್ಟು ಲೆನ್ಸ್ ಚಾಯ್ಸ್ ಮಾಡೋದಿದ್ರೆ ನೈಕಾ ಅಥವಾ purple.com ಯಾವುದಾದ್ರೂ ಚೆನ್ನಾಗಿರೋ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ಚಾಯ್ಸ್ ಮಾಡಿ. ಲೋಕಲ್ ವೆಬ್ಸೈಟಲ್ಲೂ ತೊಗೊಳ್ಬೋದು. ಬಟ್ ಅದೆಲ್ಲ ಕಣ್ಣಾಗಿರೋದ್ರಿಂದ, ತುಂಬ ಸೆನ್ಸಿಟಿವ್ ಆಗಿರೋದ್ರಿಂದ ಸ್ವಲ್ಪ ಚೆನ್ನಾಗಿರೋದೇ ತೊಗೊಳ್ಳಿ. ಅದರಲ್ಲೂ ಬ್ರೈಡ್ಗಂತೂ ಯೂಸ್ ಮಾಡೋದಿದ್ರೆ ನೀವು ಲೋಕಲ್ ಅಂತೂ ಬೇಡವೇ ಬೇಡ. ನಾನು ಹೇಳ್ತೀನಿ, ಸ್ವಲ್ಪ ಕ್ವಾಲಿಟಿ ಜಾಸ್ತಿ ಆದರೂ ಅಡ್ಡಿಲ್ಲ. ಅವ್ರ ಹತ್ರ ಹೇಳಿ, ನಾನು ಇದಕ್ಕೆ ಇಷ್ಟು ಇನ್ವೆಸ್ಟ್ ಮಾಡಿದ್ದೀನಿ ಅಂತ ಅವ್ರ ಹತ್ರ ಹೇಳಿಬಿಟ್ಟು ಅವರಿಂದ ಆಮೇಲೆ ಬೇಕಾದರೆ ಅಮೌಂಟ್ ಇಸ್ಕೊಳ್ಬೋದು. ಯಾಕಂದರೆ ಸ್ವಲ್ಪ ಚೆನ್ನಾಗಿರೋದೇ ತೊಗೊಳ್ಳಿ. ಅಂದರೆ ಕಣ್ಣು ಎಲ್ರಿಗೂ ತುಂಬ ಇಂಪಾರ್ಟೆಂಟ್, ಅದಕ್ಕೋಸ್ಕರ
ಚೆನ್ನಾಗಿರೋದು ಅಂದರೆ ನೈಕಾದಲ್ಲೇ 250 280 ಸ್ಟಾರ್ಟ್ ಆಗುತ್ತೆ. ಇನ್ನು ಅದಕ್ಕೂ ಜಾಸ್ತಿನೇ ಬಿಟ್ರೆ ಅದಕ್ಕೂ ಕೆಳಗಡೆ ಇಲ್ಲ. ಓಕೆ, ಒನ್ ಟೈಮ್ ಆದರೂ ಅದು ಚೆನ್ನಾಗಿರೋದೇ ತೊಗೊಳ್ಳಿ ಆಯಿತಾ. ಯಾಕಂದರೆ ಬ್ರೈಡ್ ಬೆಳಿಗ್ಗೆ ಹಾಕಿದ್ರೆ ಸಂಜೆ ಅವ್ರು ಫುಲ್ ಫಂಕ್ಷನ್ ಮುಗಿಯೋವರೆಗೂ ಅದರಲ್ಲೇ ಇರ್ತಾರೆ. ಸೊ ಒನ್ ಡೇ ಲೆನ್ಸ್ ಆಗಿರುತ್ತದು. ಅದನ್ನು ಚೆನ್ನಾಗಿರೋದೇ ಯೂಸ್ ಮಾಡಿ. ಓಕೆ, ಇವಾಗ ಅವ್ರ ಫೇಸ್ಗೆ ಲೆನ್ಸ್ ಹಾಕಿದ್ದೀನಿ ನಾನು. ಈ ಕಡೆ ಲೆನ್ಸ್ನ ನಾನು ಇವಾಗ ನಿಮಗೆ ರಿಮೂವ್ ಮಾಡಿ ತೋರಿಸಿದ್ದೀನಿ. ಈ ಕಡೆ ಇನ್ನೂ ಲೆನ್ಸ್ ಇದೆ ಕಣ್ಣಲ್ಲಿ ನೋಡಿ. ಈ ಕಡೆಗೂ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ಮೇಕಪ್ ಇವಾಗ ಇದಕ್ಕೆ ನಾನು ಲ್ಯಾಶಸ್ ಅಪ್ಲೈ ಮಾಡಿ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ. ಓಕೆ, ಫಸ್ಟು ಕಾಜಲ್ ಹಚ್ಕೊತೀನಿ. ಇದು ಕಾಜಲ್ ಬಂದ್ಬಿಟ್ಟು ಡಾಜ್ಲರ್ ಅವ್ರು ತೊಗೊಂಡಿದ್ದೀನಿ. ಫಸ್ಟು ಲೈಟಾಗಿ ಡಾಜ್ಲರ್ ಅವ್ರು ತೊಗೊಂಡಿದ್ದೀನಿ ಇವತ್ತು. ನಿನ್ನೆ ಮೆಬೆಲಿನ್ ಯೂಸ್ ಮಾಡಿದ್ನಲ್ಲ ಸ್ವಲ್ಪ, ಇವಾಗ ಡಾಜ್ಲರ್ ಅವ್ರು. ಫಸ್ಟ್ ಏನು ಮಾಡಬೇಕು, ಇಲ್ಲಿ ಲೈಟಾಗಿ ನೀವು ಡೈರೆಕ್ಟಾಗಿ ಈ ಥರನೂ ಯೂಸ್ ಮಾಡ್ಬೋದು, ಇಲ್ಲ ಬ್ರಷ್ ತೊಗೊಂಡು ಕೂಡ ಯೂಸ್ ಮಾಡ್ಬೋದು. ತುಂಬ ಈ ಥರ ಎಳೆಯೋಕ್ಕೆ ಹೋಗಬೇಡಿ. ಜಸ್ಟ್ ಈ ಥರ ಹೀಗೆ ಹಿಡ್ಕೊಂಡು ಆ ಕಡೆ ಮೂವ್ ಆಗದೇ ಇರಲಿ ಸ್ಕಿನ್ನು. ನಾನು ಈಗ ಹಿಡಿದಿಲ್ಲ ಅಂದರೆ ಈ ಥರ ಮೂವ್ ಆಗುತ್ತೆ. ಮೂವ್ ಆಗದೇ ಇರಲಿ ಅಂತ ಜಸ್ಟ್ ಹಿಡ್ಕೊಬೇಕು ಅಷ್ಟೆ. ಈ ಥರ ಮಾಡಿ ಈ ಥರ ತೊಗೊಂಡು ಆಮೇಲೆ ಕೈಯಲ್ಲಿ ಸ್ವಲ್ಪ ಸ್ಮಡ್ಜ್ ಮಾಡಬೇಕು. ಅದು ಮಾರ್ಕ್ ಕಾಣಿಸ್ಬಾರ್ದು. ಸ್ವಲ್ಪ ಐಲೈನರ್ ಆದರೆ ಒಂದು ಸ್ವಲ್ಪ ಫಿನಿಶಿಂಗ್ ಬರುತ್ತೆ. ಬಟ್ ಇದು ನಾವು ಸ್ವಲ್ಪ ಸ್ಮಡ್ಜ್ ಮಾಡಿದಾಗ ಒಂಥರ ಗ್ಲಾಸಿ ಲುಕ್ ಕೊಡುತ್ತೆ. ನೆಕ್ಸ್ಟ್ ಗ್ಲೂ ತೊಗೊಂಡಿದ್ದೀನಿ. ಗ್ಲೂ ತೊಗೊಂಡು ಯಾವ ಕಡೆ ಬೇಕು, ರೈಟ್ ಆರ್ ಲೆಫ್ಟ್, ಅದು ನೋಡ್ಕೊಬೇಕು ನಾವು ಯಾವ ಕಡೆ ಅಪ್ಲೈ ಮಾಡ್ತಾ ಇದ್ದೀವಿ ಅಂತ. ಈ ಥರ ಪ್ಲಕ್ಕರ್ ಬರುತ್ತಲ್ಲ, ಚಿಮ್ಟಿಗೆ ಅಂತಾರೆ, ಇದು ಬರುತ್ತಲ್ಲ, ಇದರಲ್ಲಿ ಜಸ್ಟ್ ಈ ಥರ ಹಿಡ್ಕೊಳ್ಳಿ ಇಷ್ಟೆ. ಜಸ್ಟ್ ಈ ಥರ ನೋಡಿ, ಕಾಣಿಸ್ತಾ ಇದೆಯಾ ನೋಡಿ, ಈ ಥರ ಇಲ್ಲಿ ಇಟ್ಕೊತೀನಿ. ಇಲ್ಲಿ ಇಟ್ಕೊಂಡು ಹೀಗೆ ಫಸ್ಟು ನಾನು ಈ ಮಿಡಲಲ್ಲಿ ಎಷ್ಟಕ್ಕೆ ಬೇಕೋ ಅಷ್ಟು ಇಲ್ಲಿ ಇಟ್ಕೊಂಡು ಇಲ್ಲಿ ಪ್ರೆಸ್ ಮಾಡುತ್ತೆ. ರೌಂಡ್ ಸರ್ಕಲ್ ಥರ ಬರಲಿ. ಆಮೇಲೆ ಸ್ವಲ್ಪ ಈ ಕಡೆ ನಾನು ಕೈಯಲ್ಲೇ ಪ್ರೆಸ್ ಮಾಡ್ತೀನಿ. ಈ ಕಡೆ ಪ್ಲಕ್ಕರಲ್ಲಿ ಸ್ವಲ್ಪ ಪ್ರೆಸ್ ಕೊಡಿ. ಈ ಥರ ಸ್ವಲ್ಪ ಪ್ರೆಸ್ ಮಾಡಿ. ಈ ಥರ ನೀಟಾಗಿ ಕೂರುತ್ತೆ. ಆಮೇಲೆ ಓಪನ್. ಓಕೆ, ಓಪನ್, ಫುಲ್ ಓಪನ್. ಇದು ಮೇಲ್ಗಡೆ ಆದಮೇಲೆ ಇದಕ್ಕೆ ಸ್ವಲ್ಪ ಓಪನ್, ಕಣ್ಣು ಓಪನ್, ಕೆಳಗಡೆ ನೋಡಿ. ಆ ಕಣ್ಣಿಗೂ ಈ ಕಣ್ಣಿಗೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಅದು ಐಬ್ರೋ ಎಲ್ಲ ಮಾಡಿ ಒಂದು ಐ ಮೇಕಪ್ ಎಲ್ಲ ಮಾಡಿದಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಎಷ್ಟು ಲುಕ್ ಕೊಡ್ತಾ ಇದೆ ಇನ್ನು. ಇವಾಗ ಸ್ವಲ್ಪ ಅವ್ರದ್ದು ಐಬ್ರೋ ಅಷ್ಟು ಫಿನಿಶಿಂಗ್ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಲೈಟಾಗಿ ನಾನು ಇದರಲ್ಲೇ ಐಬ್ರೋ ಮಾಡ್ತೀನಿ.
ಇವಾಗ ಕಂಪ್ಲೀಟ್ ಆಗಿದೆ. ನಿಮಗಿದು ಈ ವಿಡಿಯೋ ಯೂಸ್ ಆಯಿತು ಅಂತ ಅಂದ್ಕೊಳ್ತೀನಿ. ಇದನ್ನು ನಾನು ರಿಮೂವ್ ಮಾಡುವಂಥ ಮೆಥಡು ಹೇಳ್ತೀನಿ. ಹಾಕ್ಬಿಡೋದು, ಆಮೇಲೆ ಹೇಗೆ ರಿಮೂವ್ ಮಾಡೋದು ಅಂತ ಗೊತ್ತಾಗಲಿಲ್ಲ ಅನ್ಬೇಡಿ. ರಿಮೂವ್ ಮಾಡುವಂಥ ಮೆಥಡ್ ಕೂಡ ತೋರಿಸ್ತಾ ಇದ್ದೀನಿ. ಈ ಥರ ಇರುತ್ತಲ್ಲ, ಫಸ್ಟು ಇದನ್ನು ರಿಮೂವ್ ಮಾಡೋಣ. ಸ್ವಲ್ಪ ನೋವಾಗುತ್ತೆ, ಯಾಕಂದರೆ ಗಮ್ ಅಲ್ವಾ. ಸೊ ಈ ಥರ ನೀಟಾಗಿ ಒಂದು ಕಂಟೈನರ್ ಈ ಥರ ಈ ಪ್ಲೇಸಸ್ ಈ ಥರನೇ ಕಂಟೈನರ್ ಇದ್ದರೆ ನಾವು ಗಮ್ ಇದ್ರೂ ನೀಟಾಗಿ ಇಟ್ಕೊಳ್ಬೋದು. ನೆಕ್ಸ್ಟ್ ಟೈಮ್ ಮತ್ತೆ ಯೂಸ್ ಮಾಡ್ಬೋದು. 2 ಟೈಮ್ಸ್ ಯೂಸ್ ಮಾಡ್ಬೋದು ಅಷ್ಟೇ ಅದು, ಯಾಕಂದರೆ ಗಮ್ ಅಂಟಿ ಒಂಥರ ದಪ್ಪ ಆಗಿರುತ್ತೆ ಅದು. ನೆಕ್ಸ್ಟ್ ಈ ಥರ ಇದೆಯಾ, ಅವ್ರ ಹತ್ರ ಹೇಳಬೇಕು, ಕಣ್ಣನ್ನು ಫುಲ್ಲು ಆ ಕಡೆ ಮಾಡೋಕ್ಕೆ ಹೇಳ್ಬೇಕು. ಆ ಕಡೆ ಮಾಡಿ ಇದನ್ನು ಈ ಥರ ಸೈಡ್ ಮಾಡ್ಕೊಬೇಕು. ಈ ಥರ ಸೈಡ್ ತರಿಸ್ಕೊಂಡು ಜಸ್ಟ್ ಈ 2 ಬೆರಳು ಇದೆಯಲ್ಲ, ಈ ಎರಡೇ ಬೆರಳಲ್ಲಿ ಆ ಕಡೆ ಫುಲ್ ಈ 2 ಬೆರಳಲ್ಲಿ ರಿಮೂವ್ ಮಾಡಿ ತೆಗಿಬೇಕು. ಈ ಥರ ಇಷ್ಟೇ. ಇದನ್ನು ನಾವು ನೀಟಾಗಿ ಈ ಥರ ಕಂಟೈನರ್ ಇರುತ್ತೆ, ಈ ಥರ ಬಾಲ್ ಇರುತ್ತೆ, ಅದರಲ್ಲಿ ನಾವು ಬೇಕಿದ್ರೆ ಸ್ಟೋರ್ ಮಾಡ್ಕೊಳ್ಬೋದು. ಬಟ್ ಒನ್ ಡೇ ಲೆನ್ಸ್ ಅಂತ ಬರುತ್ತೆ, ಇದ್ರ ಜೊತೆಲಿ ಒನ್ ಡೇ ಲೆನ್ಸ್ ಅಂತ ಬರುತ್ತಲ್ಲ, ಆದಷ್ಟು ಅದನ್ನು ಒನ್ ಡೇ ಮಾತ್ರ ಯೂಸ್ ಮಾಡಿ. ಯಾಕಂದರೆ ಮತ್ತೆ ಯೂಸ್ ಮಾಡೋದು ಅಷ್ಟು ವೇಸ್ಟ್ ಅಲ್ಲ. ಅದ್ರ ಬಿಟ್ಟು ಸ್ವಲ್ಪ ಕಾಸ್ಟ್ಲಿದಲ್ಲಿ ತೊಗೊತೀವಲ್ಲ, ಅದನ್ನು ನಾವೇ ಯೂಸ್ ಮಾಡೋಕ್ಕೆ ನಮಗೇನು ತೊಂದರೆ ಇಲ್ಲ. ಬಟ್ ಕಸ್ಟಮರ್ಸ್ಗೆ ಆ ಥರ ಮಾಡೋಕ್ಕೆ ಹೋಗಬೇಡಿ. ಈ ಥರ ಕಂಟೈನರ್ ಇರುತ್ತೆ, ಅದರಲ್ಲಿ ಸ್ಟೋರ್ ಮಾಡಿ, ಈ ಥರ ಇರುತ್ತೆ, ಇದನ್ನು ಸ್ಟೋರ್ ಮಾಡಿ ಹೀಗೆ ಇಡಬೇಕು. ಅದನ್ನು ಡ್ರೈ ಆಗೋಕೆ ಬಿಡಬಾರ್ದು. ಈ ಥರ ಬಾಟಲ್ ಇರುತ್ತೆ, ಇದರಲ್ಲಿರೋ ವಾಟರ್ ಈ ಥರ ಫುಲ್ ಮಾಡಿ ಇಡಬೇಕು. ಚೆಕ್ ಮಾಡ್ತಾನೆ ಇರಬೇಕು, ಡ್ರೈ ಆಗಬಾರ್ದು. ಈ ಥರ ಮಾಡಿ ಇಡಬೇಕು. ನಾನು ಕಸ್ಟಮರ್ಗೆ ಯೂಸ್ ಮಾಡಿರೋದನ್ನು ರಿಟರ್ನ್ ತರಲ್ಲ, ಅವ್ರದ್ದು. ಬಟ್ ಅವರಿಗೆ ನಾನು ಓಕೆ ರಿಮೂವ್ ಮಾಡ್ಕೊತೀನಿ ಅನ್ನೋ ಕಾನ್ಫಿಡೆನ್ಸ್ ಇದ್ರೆ ಮಾತ್ರ ಹಾಕ್ತೀನಿ, ಇಲ್ಲ ಅಂದರೆ ಹಾಕೋಕ್ಕೆ ಹೋಗಲ್ಲ. ಒಂದೊಂದು ಕಸ್ಟಮರ್ ಇಷ್ಟಪಡ್ತಾರೆ, ಲೆನ್ಸ್ ಹಾಕೋದು ಬೇಕು ಅಂತ ಅಂತಾರೆ, ಅವರೇ ಕೇಳ್ತಾರೆ ಕೂಡ. ನಮ್ಮ ಇವಾಗ ಸಿಟಿ ಕಡೆ ಎಲ್ಲ ಆದರೆ, ಬೆಂಗಳೂರು ಕಡೆ ಎಲ್ಲ ಆದರೆ ಓಕೆ, ಅವ್ರು ಬೇಕೇ ಬೇಕು ಅಂತಾರೆ, ಕಂಪಲ್ಸರಿ ಲೆನ್ಸ್ ಹಾಕ್ತೀವಿ. ಬಟ್ ಇಲ್ಲಿ ಲೋಕಲಲ್ಲಾದರೆ ಸ್ವಲ್ಪ ಬೇಡ ಅನ್ನೋ ಥರ ಮೈಂಡ್ ಸೆಟ್ ಇರೋರು ಇದ್ದಾರೆ, ತುಂಬ ಜನ ಇದ್ದಾರೆ. ಒಂದು 90% ಓಕೆ ಅನ್ನೋರು, 90% ಬೇಡ ಅನ್ನೋರಾದರೆ 10% ಅಷ್ಟೇ ಓಕೆ ಅನ್ನೋರು ಇರೋದು ಇಲ್ಲಿ ಈ ಕಡೆ. ಸೊ ಅದಕ್ಕೋಸ್ಕರ ಫಸ್ಟು ನಾವು ಬ್ರೈಡ್ ಬುಕ್ ಆದ ತಕ್ಷಣ ಕೇಳಿ, ಮೊದಲೇ ತಂದಿಟ್ಕೊಳ್ಳೋದನ್ನು ಬೇಡ. ಯಾಕಂತ ಹೇಳಿದ್ರೆ ಅದು ಎಕ್ಸ್ಪೈರಿ ಡೇಟ್ ಆಯಿತು ಅಂದರೆ ನಾವು ಯೂಸ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಫಸ್ಟು ಕೇಳಿ ಅವ್ರಿಗೆ, ನಮ್ಗೆ ಬುಕ್ಕಿಂಗ್ ಆದ ತಕ್ಷಣ ನಿಮ್ಗೆ ಬೇಕಾ ಲೆನ್ಸ್ ಬೇಕಾ ಅನ್ನೋ ಥರ ಇದ್ರೆ ಮಾತ್ರ ಪರ್ಚೇಸ್ ಮಾಡಿ. ಸ್ವಲ್ಪ ಕಾಸ್ಟ್ಲಿ ಇರೋದ್ರಿಂದ ತುಂಬ ಜಾಸ್ತಿನೂ ತಂದಿಟ್ಕೊಳ್ಬೇಡಿ. ಇಲ್ಲಿ ಲೋಕಲ್ ಅವರಾದರೆ, ಹೊರಗಡೆಯವರಾದರೆ ಅಥವಾ ನಾವು ಮೇಕಪ್ ಇದಾದರೆ, ಹೊರಗಡೆಯವರಾದರೆ ಬೇಕಾಗತ್ತೆ, ತಂದಿಟ್ಕೊಳ್ಬೇಕಾಗತ್ತೆ. ಬಟ್ ಇಲ್ಲಿ ಲೋಕಲ್ ಅವ್ರಿಗೆ ಆ ಥರ ಬರಲ್ಲ. ನಾನು ಅಟೆಂಡ್ ಮಾಡಿರುವಂಥ ಆಲ್ಮೋಸ್ಟ್ ಮದುವೆಲೆಲ್ಲ ಯಾರೂ ಇಷ್ಟಪಡಲ್ಲ, ತುಂಬ ಭಯ ಪಡ್ತಾರೆ, ಬೇಡ ಅಂತ ಅನ್ನೋ ಥರನೇ ಇರ್ತಾರೆ. ನೋಡೋಣ ಇನ್ನು ನೆಕ್ಸ್ಟ್ ಫ್ಯೂಚರಲ್ಲಿ ಯಾವ ಥರ ಬರುತ್ತೆ ನೋಡೋಣ. ನಾನು ಸದ್ಯ ಒಂದು ಮದುವೆಗೆ ಹಾಕಿದ್ದೆ, ಬಟ್ ಅವಳು ಫಸ್ಟ್ ಮೇಕಪ್ಪಿಗೆ ಎಲ್ಲನಕ್ಕೂ ಓಕೆ ಅಂತ ಹಾಕ್ಸ್ಕೊಂಡ್ಳು. ನೆಕ್ಸ್ಟ್ ಲಾಸ್ಟ್ ಬೇಡ ಅಂತ ರಿಮೂವ್ ಮಾಡಿಸ್ಕೊಂಡ್ಳು, ಬೇಡ ಅಂತ. ಅಂದ್ರೆ ಸ್ವಲ್ಪ ಡಿಫ್ರೆನ್ಸ್ ಕಾಣಿಸುತ್ತೆ. ನಾರ್ಮಲ್ ಐಗೂ ಸ್ವಲ್ಪ ಲೆನ್ಸ್ ಹಾಕಿದಾಗೂ ಸ್ವಲ್ಪ ಡಿಫ್ರೆನ್ಸ್ ಅನಿಸುತ್ತೆ. ತುಂಬ ಲೈಟ್ ಫೋಕಸಲ್ಲಿ ಇದ್ದಾಗ ಕಣ್ಣು ಸ್ವಲ್ಪ ಹೈ ಲುಕ್ ಕಾಣಿಸುತ್ತೆ. ಬಟ್ ಒಬ್ಬೊಬ್ಬರಿಗೆ ಅದೇ ಇಷ್ಟ ಆಗಲ್ಲ, ಅದಕ್ಕೋಸ್ಕರ ಅವ್ರು ರಿಮೂವ್ ಮಾಡಿಸ್ಕೊಂಡ್ರು. ಸೊ ಅದಾದಮೇಲೆ ನಾವು ಅವರು ಬೇಕೇ ಬೇಕು ಅಂದರೆ ಹಾಕೋಣ, ಬೇಡ ಅಂದರೆ ಬೇಡ. ಆದಷ್ಟು ಕನ್ವೆ ಮಾಡೋಕ್ಕೆ ನೋಡೋದು, ಚೆನ್ನಾಗಿ ಕಾಣಿಸುತ್ತೆ ಹಾಕೊಳ್ಳಿ ಅಂತ ಹೇಳೋದು, ಬೇಡ ಅಂದರೆ ಬೇಡ, ಬಿಟ್ಬಿಡೋದು ಅಷ್ಟೇ. ಓಕೆ, ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಇನ್ನೂ ಚೆನ್ನಾಗಿರೋ ಕಂಟೆಂಟ್ ಇರೋ ವಿಡಿಯೋಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಇನ್ನು ನಿಮ್ಗೆ ಯೂಸ್ ಆಗುವಂಥ ವೀಡಿಯೋಸೇ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರೀಲೇಬೇಡಿ. ಮತ್ತು ಯಾವ ಥರ ವೀಡಿಯೋಸ್ ಬೇಕು ಅಂತ ನನಗೊಂದು ಮೆಸೇಜ್ ಹಾಕಿ ಆಯಿತಾ. ಪ್ಲೀಸ್ ಮೆಸೇಜ್ ಹಾಕೋದ್ರಿಂದ ಏನು ದುಡ್ಡು ಕಟ್ಟಾಗತ್ತೇನ್ರಿ? ಏನೂ ಆಗಲ್ಲ. ನನಗೆ ಮೆಸೇಜ್ ಹಾಕಿ, ಏನು ಬೇಕು, ಯಾವ ಥರ ಕಂಟೆಂಟ್ ವೀಡಿಯೋಸ್ ಬೇಕು ಅನ್ನೋದನ್ನು ಮೆಸೇಜ್ ಹಾಕಿ. ಯಾಕಂದರೆ ನಾನು ಈಗ ಸ್ಟಾರ್ಟಿಂಗ್ ಆಗಿರೋದ್ರಿಂದ ಸ್ವಲ್ಪ ನೀವು ಟಿಪ್ಸ್ ಎಲ್ಲ ಕೊಡಿ. ಎಷ್ಟೊಂದು ಜನ ವೀಡಿಯೋಸ್ ನೋಡ್ತೀರಾ. ಇವಾಗ ವೆಡ್ಡಿಂಗ್ ಸೀಸನ್ನಲ್ಲ, ವೆಡ್ಡಿಂಗ್ ಮದುವೆ ಫುಲ್ ಇದಾಕಿದೆ. ಎಷ್ಟೊಂದು ಜನ ನೋಡಿದ್ದೀರಾ, ಎಷ್ಟೊಂದು ಜನ ಬೆಸ್ಟ್ ರಿವ್ಯೂ ಕೊಟ್ಟಿದ್ದೀರಾ. ವಿನೂ ನಾಯ್ಕ್ ಅಂತ, ಬಟ್ ಅವರನ್ನು ನಾನು ಇವತ್ತವರೆಗೂ ನೋಡಿಲ್ಲ. ಬಟ್ ನನಗೆ ಅವ್ರು ಯಾರು ಅನ್ನೋದು ನನಗೆ ಗೊತ್ತಾಯಿತು ಆಮೇಲೆ.
ಅವರು ಚೆನ್ನಾಗಿ ಕಮೆಂಟ್ ಹಾಕಿದ್ರು, ನನಗೆ ತುಂಬ ಇಷ್ಟ ಆಯಿತು ಕೂಡ. ಅಕ್ಕ ನೀವು ನಮಗೆ ವಿಡಿಯೋ ಮಾಡೋದಂದ್ರೇ ಬೇಜಾರು, ನೀವು ಇಷ್ಟೆಲ್ಲ ಕಷ್ಟಪಟ್ಟು ವಿಡಿಯೋ ಮಾಡಿ ಎಡಿಟಿಂಗ್ ಮಾಡಿ ಹಾಕ್ತಾ ಇದ್ದೀರಾ, ಇನ್ನೂ ಚೆನ್ನಾಗಿ ಹಾಕಿ, ಕ್ವಿಟ್ ಮಾಡಬೇಡಿ ಅಂತೆಲ್ಲ ಆ ಥರ ಮೆಸೇಜ್ ಆಗಿದ್ರು. ತುಂಬ ಖುಷಿ ಆಗುತ್ತೆ. ಮತ್ತು ಇನ್ನೂ ಸ್ವಲ್ಪ ಜನ ಮಾಡಿ ನೀವು ವಿಡಿಯೋಸ್ ಕಂಟಿನ್ಯೂ ಮಾಡಿ ಅಂತಲೂ ಹಾಕ್ತಾರೆ. ಅದೇ ರೀತಿ ನನ್ನ ಹಸ್ಬೆಂಡ್ ತಂಗಿ ಕೂಡ ಇದ್ದಾಳೆ, ಮಮತಾ ಅಂತ. ಅವಳು ಕೂಡ ವಿಡಿಯೋ ಮಾಡು, ನೀನು ಚೆನ್ನಾಗಿರೋ ಕಂಟೆಂಟ್ ಇರೋ ವಿಡಿಯೋಸ್ ಮಾಡು, ಮತ್ತು ಏನೇ ವಿಡಿಯೋಸ್ ಹಾಕಿದ್ರೂ ಅದಕ್ಕೆ ಅವಳು ಸಪೋರ್ಟ್ ಆಗಿ ನನಗೆ ಹೇಳ್ತಾಳೆ, ಚೆನ್ನಾಗಿರೋದು ಮಾಡು, ಡೈಲಿ ಅಪ್ಲೋಡ್ ಮಾಡು, ಆ ಥರ ಎಲ್ಲ ಹೇಳ್ತಾಳೆ. ಖುಷಿಯಾಗತ್ತೆ. ಅದೇ ರೀತಿ ನೀವು ಕೂಡ ಸಪೋರ್ಟ್ ಮಾಡಿ. ಸಪೋರ್ಟ್ ಇಲ್ಲದೇ ಯಾವುದೂ ಆಗಲ್ಲ. ನಾನೇನು ಸುಮ್ಮನೆ ವೀಡಿಯೋಸ್ ಮಾಡೋದು ಆ ಥರನೂ ಬೇಡ, ಸ್ವಲ್ಪ ಜನಕ್ಕೆ ಯೂಸ್ ಆಗೋ ಥರನೂ ಇರಲಿ ಅಂತ ಹಾಗೂ ಅಂದ್ಕೊಂಡು ಸ್ವಲ್ಪ ವೀಡಿಯೋಸ್ ಹಾಕ್ತೀನಿ. ಅದೇ ರೀತಿ ಅದ್ರ ಮಧ್ಯದಲ್ಲಿ ನನ್ನ ಫ್ಯಾಮಿಲಿದು ಏನೇನಿದೆಯೋ ಅಥವಾ ನಂದು ಡೈಲಿ ಬ್ಲಾಗ್ಸ್ ಏನಿದೆಯೋ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಎಲ್ಲ ಮಿಕ್ಸ್ ಆಗಿ ಹಾಕ್ತಾಯಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ, ಓಕೆ? ಅದಕ್ಕೆ ಆದಷ್ಟು ನೀವು ಮೆಸೇಜಲ್ಲಿ ನನಗೆ ರಿಪ್ಲೈ ಕೊಡಿ. ಮೆಸೇಜ್ ಮಾಡೋದಕ್ಕೆ ಒಂದು ಮಿನಿಟ್ ಜಸ್ಟ್ 1 ಮಿನಿಟ್ ಸಾಕು ಅನಿಸುತ್ತೆ. ನಿಮ್ಮ ಆ ಮೆಸೇಜ್ ನನಗೆ ತುಂಬ ಖುಷಿಯಾಗುತ್ತೆ ಕೂಡ. ಪ್ಲೀಸ್, ನಾನು ಒಳ್ಳೆ ಕಂಟೆಂಟ್ ಇರೋ ವೀಡಿಯೋಸೇ ಹಾಕ್ತೀನಿ. ಹಾಗೆ ಅದೇ ರೀತಿ ನನಗೆ ಸಪೋರ್ಟ್ ಕೂಡ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋದಲ್ಲಂತೂ ಸಿಗ್ತೀನಿ. ಓಕೆ, ಟೇಕ್ ಕೇರ್. ಎಲ್ಲರೂ ಚೆನ್ನಾಗಿರಿ, ಎಲ್ಲರೂ ಖುಷಿಯಾಗಿರಿ. ಇರೋದೊಂದು ಲೈಫು, ನಮಗೆ ಹೇಗೆ ಬೇಕೋ ಹಾಗಿರೋಣ, ನಮಗೆ ಹೇಗೆ ಬದುಕಬೇಕು ಅನ್ಸುತ್ತೋ ಹಾಗಿರೋಣ. ಖುಷಿಯಾಗಿರಿ ಅಷ್ಟೆ. ಥಮ್ಸ್ ಅಪ್. ಬಾಯ್.